ಅಂದರೆ ಮಾಹಿತಿ ಹಾಕಿದ್ದೀರಾ ನಾಮಫಲಕದಲ್ಲಿ ನಾವು ಬೈ ಅಕೌಂಟ್ ಮಾಡ್ತಾ ಇದ್ದೀವಿ ಅಂತ, ಆದರೂ ಕೂಡ ಮಾಹಿತಿ ಕೊರತೆಯಿಂದ ಇರ್ಬೋದು, ಮುಗಿಬಿಟ್ಟಿದ್ದಾರೆ ಅಕೌಂಟ್ಗೆ, ಏನಾಗ್ತಿದೆ ಸಮಸ್ಯೆ? ನಮಸ್ಕಾರ, ನನ್ನ ಹೆಸರು ಮಂಜೇಶ್ ಅಂತ, ಚೀಫ್ ಪೋಸ್ಟ್ ಮಾಸ್ಟರ್, ಬೆಂಗಳೂರು GPO. ಇದು IPPB ಅಕೌಂಟ್ ಅಂದರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನೋದು ಒಂದು ಅಕೌಂಟು. ಈ ಖಾತೆ ತೆರೆಯೋದ್ರಿಂದ ನಮ್ಮ ಕಸ್ಟಮರ್ಸು ಆನ್ಲೈನ್ ಫಂಡ್ ಟ್ರಾನ್ಸ್ಫರ್ ಇರ್ಬೋದು, ಮತ್ತು ಬಿಲ್ಸ್ ಪೇಮೆಂಟ್ ಇರ್ಬೋದು, ಮತ್ತು DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರ್ಬೋದು, ಇದನ್ನೆಲ್ಲ ಅವೈಲ್ ಮಾಡ್ಬೋದು. ಸೊ ಹಾಗಾಗಿ ನಾವು ಕಸ್ಟಮರ್ಗೋಸ್ಕರ ಈ IPPB ಅಕೌಂಟ್ನ ಓಪನ್ ಮಾಡಿ ಕೊಡ್ತಾಯಿದ್ದೀವಿ. ನಮ್ಮಲ್ಲಿ ಒಂದು ಕೌಂಟ್ರ್ ಇದೆ. ಈ ಕೌಂಟ್ರಲ್ಲಿ ನಾರ್ಮಲಿ 50 ರಿಂದ 60 ಟ್ರಾನ್ಸಾಕ್ಷನ್ ಡೈಲಿ ಮಾಡ್ತಾಯಿದ್ವಿ. ಇತ್ತೀಚೆಗೆ ಕಳೆದ 10 ದಿನಗಳಿಂದ ಕಸ್ಟಮರ್ಸು ತಂಡವಾಗಿ ನಮ್ಮ GPOಗೆ ಬರ್ತಾ ಇದ್ದಾರೆ. ಬಂದು ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಾವೇನಾದರೂ IPPB ಅಕೌಂಟ್ ತೆಗೆದರೆ ಖಾತೆ ಮಾಡಿಸಿದ್ರೆ ಅವ್ರ ಅಕೌಂಟ್ಗೆ ಇಲಾಖೆಯಿಂದ 8,000 ಹಾಕ್ತೀವಿ ಅಂತೇಳಿ ತಪ್ಪು ಮಾಹಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಕಸ್ಟಮರ್ಗೆಲ್ಲ ಗೈಡ್ ಮಾಡ್ತಾಯಿದ್ವಿ, ಅಡ್ವೈಸ್ ಮಾಡ್ತಾಯಿದ್ವಿ, ಎಜುಕೇಟ್ ಮಾಡ್ತಾಯಿದ್ವಿ. ಸೊ ಆ ಥರ ಯಾವುದೇ ಮಾಹಿತಿ ನಮ್ಮ ಇಲಾಖೆಯಲ್ಲಿಲ್ಲ. ನಮ್ಮ ಇಲಾಖೆಯಿಂದ IPPB ಖಾತೆ ತೆರೆದವ್ರಿಗೆ ಯಾವುದೇ ರೀತಿಯ ಹಣ ಹಾಕೋದಿಲ್ಲ. ಸ್ಟಿಲ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮಗೆ ಆಸಕ್ತಿ ಇದ್ದರೆ ನಾವು ಖಾತೆ ಮಾಡಿಕೊಡ್ತೀವಿ. ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಾಕಂದರೆ ನಮ್ಮದು ಕರ್ತವ್ಯ ಅದು. ನಮಗೆ ಖಾತೆ ಮಾಡಬೇಕು ಅಂತ ಬಂದವರಿಗೆ ಮಾಡಿಸೋದು ಕರ್ತವ್ಯ. ಆದರೆ ಈ ಥರ ಯಾವುದೇ ಖಾತೆಗೆ ಹಣ ಹಾಕಲ್ಲ ಅಂತ ನಾವು ಹೇಳ್ತಾ ಇದ್ವಿ. ಇಷ್ಟೆಲ್ಲ ಹೇಳಿದ್ರು ಕೂಡ ಕಸ್ಟಮರು ನಮ್ಮ ಮಾತನ್ನು ನಂಬ್ತಾ ಇಲ್ಲ. ನಾವು ಅವ್ರಿಗೋಸ್ಕರ ಎಜುಕೇಟ್ ಮಾಡಲಿಕ್ಕೆ ಮೈಕ್ ತೊಗೊಂಡು ಅನೌನ್ಸ್ ಮಾಡಿದ್ದೀವಿ, ಮತ್ತು ಇವನ್ನು ಬ್ಯಾನರ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಎಫರ್ಟ್ಸ್ ಮಾಡಿ ಅವ್ರಿಗೆ ಎಜುಕೇಟ್ ಮಾಡ್ತಾಯಿದ್ರು ಕೂಡ ಕಸ್ಟಮರ್ ನಂಬ್ತಾ ಇಲ್ಲ. ಅವ್ರು ಕಂಟಿನ್ಯೂಸ್ ಆಗಿ ನಮ್ಮ ಕಚೇರಿಗೆ ಬಂದು ಖಾತೆ ತೆಗಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಎಕ್ಸ್ಟ್ರಾ ಮ್ಯಾನ್ ಪವರ್ನ ಡಿಪ್ಲಾಯ್ ಮಾಡಿ ಒಂದು 8-10 ಪೋಸ್ಟ್ಮನ್ನ ಎಂಗೇಜ್ ಮಾಡಿ ಈಗ ಡೈಲಿ ಅರೌಂಡ್ 1000 ಅಕೌಂಟ್ಸನ್ನು ಓಪನ್ ಮಾಡಿ ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಪಾಯಿಂಟ್ ಹೇಳೋದಾದರೆ ರೆಕಾರ್ಡ್ ಮಾಡ್ತೀರಾ? ಸೊ ಕಸ್ಟಮರ್ಗೆ ನಾನು ಇನ್ನೊಂದು ಹೇಳೋದೇನೆಂದರೆ, ಈ IPPB ಖಾತೆನ ಯಾವುದೇ ಅಂಚೆ ಕಚೇರಿಯಲ್ಲಿ ತೆಗಿಬೋದು. ಮತ್ತು ಎರಡನೇದಾಗಿ ಯಾವುದೇ ಲಾಸ್ಟ್ ಡೇಟ್ ಅಂತ, ಕೊನೆ ದಿನಾಂಕ ಅಂತಿಲ್ಲ. ಕೆಲವರೆಲ್ಲ ಇವತ್ತೇ ಲಾಸ್ಟ್ ಡೇಟ್ ಅಂತೇಳಿ ತಂಡವಾಗಿ ಬರ್ತಾ ಇದ್ದಾರೆ. ಬೆಳಗ್ಗೆ ತಿಂಡಿ ಊಟ ಎಲ್ಲ ಬಿಟ್ಟು ಕ್ಯೂನಲ್ಲಿ ನಿಂತ್ಕೊತಾ ಇದ್ದಾರೆ. ಸೊ ತುಂಬ ಕಷ್ಟಪಡ್ತಾ ಇದ್ದಾರೆ. ನನ್ನ ಕಸ್ಟಮರ್ಗೆ ಹೇಳೋದೇನೆಂದರೆ, ಯಾವುದೇ ರೀತಿಯ ಕೊನೆ ದಿನಾಂಕ ಅಂತಿಲ್ಲ. ಮತ್ತು ನೀವು ಆಸಕ್ತಿ ಇಂಟ್ರೆಸ್ಟ್ ಇದ್ದರೆ ಆಸಕ್ತಿಯಿಂದ ಬಂದರೆ ನಾವು ಖಂಡಿತ ನಮ್ಮ ಅಂಚೆ ಇಲಾಖೆ ನಿಮಗೆ ಸಹಾಯ ಮಾಡ್ತೀವಿ. ಮತ್ತು ಯಾವುದೇ ರೀತಿಯ ಹಣವನ್ನು ಅಂಚೆ ಇಲಾಖೆಯಿಂದ ಸ್ವೀಕರಿಸಲ್ಲ. ಯಾಕಂದರೆ ಕೆಲವರು ಅವರಲ್ಲೇ ಟೋಕನ್ಗೆ ದುಡ್ಡು ತಗೋತಾರೆ ಅನ್ನೋ ಸುಳ್ಳು ಮಾಹಿತಿ ಕೂಡ ಹಬ್ಸಿದ್ರು. ಯಾವುದೇ ಟೋಕನ್ಗೂ ನಾವು ದುಡ್ಡು ತಗೊಳ್ಳಲ್ಲ. ಮತ್ತು ಖಾತೆ ಓಪನ್ ಮಾಡಲಿಕ್ಕೂ ಕೂಡ ಅಂಚೆ ಇಲಾಖೆಯಿಂದ ಯಾವುದೇ ದುಡ್ಡನ್ನು ತಗೊಳ್ಳಲ್ಲ. ಅವ್ರ ಇನಿಷಿಯಲ್ ಡೆಪಾಸಿಟ್ ಅಂತೇಳಿ 200 ರೂಪೀಸ್ ಅವ್ರ ಖಾತೆಗೆ ಅವರು ಜಮಾ ಮಾಡಬೇಕಷ್ಟೇ ಬಿಟ್ಟರೆ ಯಾವುದೇ ರೀತಿಯ ಹಣವನ್ನು ನಾವು ತಗೊಳ್ಳಲ್ಲ. ಮತ್ತು ಲಾಸ್ಟ್ ಡೇಟ್ ಇಲ್ಲದೇ ಇರೋದ್ರಿಂದ ಸಾರ್ವಜನಿಕರ ವಿನಂತಿ ಏನಂದರೆ, ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಅವತ್ತು ಬಂದು ಖಾತೆಯನ್ನು ಮಾಡಿಸ್ಕೊಳ್ಳಿ. ಮತ್ತು ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಕೂಡ ಹೋಗಿ ಖಾತೆಯನ್ನು ಮಾಡಿಸ್ಕೋಬೋದು.